ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾ ಟಾಕ್ಸ್ ವಿತ್ ಚಂದನ್. ಮತ್ತು ಇವತ್ತಿನ ಕಲರ್ ಗ್ರೀನ್ ಕಲರ್ ಡೇ 5. ಇವತ್ತು ಫುಲ್ಲು ಗ್ರೀನ್ ವೇರು. ಎಲ್ಲರೂ ಆ್ಯಕ್ಚುಲಿ ಯಾರು ಕಲರ್ಸೇ ಫಾಲೋ ಮಾಡ್ತಾಯಿಲ್ಲ, ಬಟ್ ಆದರೂ ನಾನು ಕುಶಾಲ್ ಫಾಲೋ ಮಾಡ್ತೀನಿ. ಅವನು ಇವತ್ತು ಕುಶಾಲ್ ಮಿಸ್ ಮಾಡ್ತಾವನೆ, ಯಾಕೋ ಅವ್ನಿಗೆ ವೆಯ್ಟ್ ಅಂದರೆ ಇಷ್ಟ ಅಂದೆ, ಅದಕ್ಕೆ ವೆಯ್ಟ್ ಆಗ್ತಾವನು ಇವತ್ತು. ಸೊ ಮಾಡೋಣ ಇವತ್ತು ಯಥಾಸ್ಥಿತಿ ಕಾಲೇಜ್ಗೆ ಅಲ್ಲಿಗೆ ಇಲ್ಲಿಗೆ ಇವತ್ತೇನೋ ಸ್ವಲ್ಪ ಡಿಫ್ರೆಂಟಾಗಿ ಓಡೋಣ, ಓಕೆನಾ? ನೋಡೋಣ, ಇವತ್ತು ಕಾಲೇಜ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತು ಕಾಂಪಿಟೇಷನ್ಸ್ ತುಂಬ ಇದೆ. ಇವತ್ತಿನ ಕಾಂಪಿಟೇಷನ್ಸು ಮೆಹಂದಿ ಕಾಂಪಿಟೇಷನ್ನು, ನೇಲ್ ವರ್ಕ್ ಅಂತೆ, ಮತ್ತು ಈಟಿಂಗ್ ಕಾಂಪಿಟೇಷನ್ ಇದೆ ಅಷ್ಟೇ. ಇವತ್ತು ಈ 3 ಕಾಂಪಿಟೇಷನ್ ಇದೆ. 3 ಕಾಂಪಿಟೇಷನ್ ಕಡೆಗೂ ಹೋಗಿ ನೋಡೋಣ. ಹೇಳ ಕುಶಾಲ್. ಆದರ್ಶನ ಕೂಡ ಕರ್ಕೊಂಡು ಹೋಗೋಣ ತಿಂಡಿಗೆ. ಯಾರು ಆದರ್ಶ ಪದಮ್ಮ? ಪಾಪ ಇವತ್ತು ಆದರ್ಶ ಪೇಷಂಟ್ ಆಗೋದು ಅವನೇ. ಆಯ್ಷಬ್ರಾ ನೀ ಫಾಲೋವರ್ಸ್ಗೆ, ಆಯ್ಷಬ್ರಾ ನೀ ಫಾಲೋವರ್ಸ್ಗೆ ರೀ ಇಡ್ಸಿಡಿ. ಪಾಪ ಆದರ್ಶಿಗೆ ಹುಷಾರು ಇಲ್ಲ, ಜ್ವರ ಬೇರೆ ಬಂದುಬಿಟ್ಟಿತ್ತಂತೆ. ರಾತ್ರಿ ಎಲ್ಲ ಜ್ವರ ಅಂದ್ಕೊಂಡಿದ್ದ. ಕ್ಲಾಸ್ ಹತ್ರ ಬಂದ್ವಿ, ಕ್ಲಾಸ್ ಇನ್ನೂ ಕ್ಲೀನ್ ಮಾಡ್ತಾವ್ರೆ. ಸೊ ಅದಕ್ಕೆ ಇಲ್ಲಿ ಆಚೆ ನಿಂತ್ಕೊಂಡಿದ್ದಾವೆ ಕಾರಿಡಾಲಾಗಿ. ನಮ್ಮ ಟೀಚರ್ಸ್ ಎಲ್ಲ ಫೋಟೋ ತೊಗೊಂಡಿದ್ರು ನೋಡ್ರಿ ಹಿಂಗವ್ರೆ. ಓ ಫೋಟೋಗ್ರಾಫರ್. ಸೊ ಪಾಪ ಆದರ್ಶ್ ನೋಡಿ ಹೆಂಗೆ ಹೋಗ್ಬಿಟ್ಟ, ಜ್ವರ ಪಾಪ. ಆಯ್ತು ಪಾಪ. ಓಕೆ ಬಾಯ್ ಅಣ್ಣ. The impact of the research paper's title goes beyond the initial presentation. Types of the title, length of the title, and presence of the specific markers. So, ಊಟಕ್ಕಂತ ಫೀಲ್ಡ್ ಕಡೆ ಬಂದ್ವಿ. ಇವನು ಊರಿಗೆ ಹೋಗಿದ್ದ ಏರ್ಫೋರ್ಸ್ ಎಕ್ಸಾಮ್ ಬರೆಯೋದಕ್ಕೆ. ಹೆಂಗೆ ಬರ್ದ ಎಕ್ಸಾಮು? ಸೂಪರ್ ಬೆಂಕಿ. ಯಾಕೆ ಹೇಳ್ತೀಯ? ಸೂಪರ್ ಬೆಂಕಿ ಅಂದರೆ ಬೆಂಕಿ ಹಾಕಿ ಬಂದ್ಬಿಟ್ಟ ಪೇಪರ್ಗೆ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಇಲ್ಲಪ್ಪ, ಈಸಿ ಕೊಟ್ಟಿದ್ರು, ಪರವಾಗಿಲ್ಲ, ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ರಿಸಲ್ಟ್ ಬಂದಮೇಲೆ ನೋಡೋಣ. ಸೊ ಇವಾಗ ಕ್ಲಾಸೆಲ್ಲ ಮುಗಿಸ್ಕೊಂಬಂದ್ವಿ, ಲಂಚ್ ಬ್ರೇಕು. ಊಟ ಮಾಡಿ ಮತ್ತು ಗಿಮ್ಮಲೆಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬರೋಣ. ಇವತ್ತು ಫುಡ್ ಕಾಂಪಿಟೇಷನ್ ಐತೆ. ಬ್ರೋ, ನಾವು ಪಾರ್ಟಿಸಿಪೇಟ್ ಮಾಡೋಣ ಮಾಡು. ರಿಜಿಸ್ಟರ್ ಮಾಡೋಕ್ಕೆ ಲಿಂಕು ನೀನು ಮಾಡ್ತೀಯಾ? ಡೈರೆಕ್ಟಾಗಿ ಜಾಯ್ನ್ ಮಾಡಿಸ್ತೀನಿ. ಪ್ರೈಸ್ ನಮಗೆ ಕೊಡ್ತೀರಾ? ಏನು ಮಾಡಿ? ಸೊ ಇವತ್ತು ಕಾಂಪಿಟೇಷನ್ನು ಮತ್ತು ಮೆಹಂದಿ ಕಾಂಪಿಟೇಷನು ಎಲ್ಲ ರಾ ಫುಡ್ಸ್ ಕೊಡ್ತಾರಂತೆ. ನೋಡೋಣ ಅಲ್ಲಿ ಹೋಗಿ ಹಿಂಗೆ ಏನೇನು ಇರುತ್ತಂತ. ನಾನು ಕಾಲೇಜ್ ಕ್ಲಿಪ್ಸು ಈ ಕ್ಲಿಪ್ಸ್ಗೆ ಆ್ಯಡ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಇಲ್ಲಿ ಎಷ್ಟು ಬ್ಲಾಗ್ಸ್ ಇದೆಯೋ ಅಷ್ಟೇ ಸಾಕು. ಗೈಸ್, ನಿಮಗೋಸ್ಕರ ನಾನು ಫುಡ್ ಕಾಂಪಿಟೇಷನಲ್ಲಿ ಕಾಂಪಿಟೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಮಾಡಲ್ಲ ಇವನು, ಪಕ್ಕಾ ಮಾಡ್ತೀನಿ ಗೈಸ್. ನೀವೇನ ಫಾಲೋ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡೋಣ ಇವತ್ತು ಎಷ್ಟು ಜನ ಆಗ್ತೀರಾ ನೋಡೋಣ. ಬ್ಲಾಗ್ ನೀವು ಫಾಲೋ ಸಬ್ಸ್ಕ್ರೈಬ್ ಮಾಡಲ್ಲ, ಇವನು ಫುಡ್ ಮಾಡ್ತೀನಲ್ಲ ಪಕ್ಕಾ ಗೈಸ್. ಓಕೆ, ಊಟ ಮಾಡಿಬಿಟ್ಟು ಸಿಗೋಣ. ಸ್ವಲ್ಪ ದೂರ ನಿಂತ್ಕೊಳ್ಳಿ, ಫ್ರೀ ಆಗಿರುತ್ತೆ. ಆಯ್ತಾ? ಈ ಕಡೆ ಇನ್ನು ಸ್ವಲ್ಪ ಈ ಕಡೆ. ನಮ್ಮ ಚಂದನ್ ಬ್ರೋ ಫುಲ್ಲು ಬ್ಲಾಗ್ ಫೋಟೋಶೂಟ್ ನೆಪದಲ್ಲಿ ಎಲ್ಲರದು ವೀಡಿಯೋ ತಗೊತವ್ರೆ. ಮೆಹಂದಿದು ಅದು ಸೆಂಟ್ರಲ್ಲಿ ನಿಂತ್ಕೊಂಡು ನೋಡಿ ಗೈಸ್. ಇದಕ್ಕೇನು ಹೇಳ್ತೀರಾ ಒಂದು ಕಮೆಂಟ್ ಮಾಡಿ. ಬ್ರೋ, ಚಂದನ್ ಬ್ರೋ, ಅದು ಬೇರೆ ಇದು ಬೇರೆ, ಎಲ್ಲೋ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಕಾಫಿ ಟೈಮ್ ಇನ್ ಅವರ್ ಕಾಲೇಜ್. ಸಾದಿಗ್ಗನು ಪಾಪ ಮಸ್ತ್ ಕಲಿಸ್ತಾನೆ. ಅವನಿಗೂ ಗೊತ್ತಾಗ್ಬಿಟ್ಟೈತೆ ನಮ್ಮ ನೆಕ್ಸ್ಟ್ ಇಂಜಿನಿಯರ್ ಮುಗಿದ ಮೇಲೆ ಬದುಕೇನು ಅಂತ. ನೋಡ್ರಿ, ಎಲ್ಲರೂ ಹಾಲು ಕಲಿಸಿದ್ರೆ ಮೊಸರು ಕಲಿಸ್ತಾನೆ. ಕಾಡು ಕುದುರೆ ಓಡಿ ಬಂದಿತ್ತ ನೋಡ್ರಿ ಪಾಪ ಅವ್ನಿಗೆ ಗೊತ್ತು. ಇವತ್ತು
ನೋಡಿ ಪಾಪ ಎಂದು ಭಿನ್ನತಾಗೆ ನೆಕ್ಸ್ಟು ನಮ್ಮ ಇಂಜಿನಿಯರಿಂಗ್ ಆದಮೇಲೆ ಟ್ರೈನಿಂಗ್ ತೊಗೊತಾನೆ ಇದೇ ಬದುಕಂತ ನಮ್ಮದು. ಆ್ಯಕ್ಚುಲಿ ಒಂದು ಒಬ್ಬಂದೇ ಇಲ್ಲ, ಎಲ್ಲರದು ಇದೇ ಬದುಕು. ಏನಂದರೆ ಬೂಸ್ಟ್ ಕಳಿಸ್ತೀವಿ ಅಷ್ಟೇ. ಇವನು ಏಕಂತೂ ಕಂಡು ಇಟ್ಕೊಂಡೋಗ ಜಾಸ್ತಿ ಇವನು. ಇವಾಗ ತಾನೇ ಊಟ ಮುಗಿಸ್ಕೊಂಡು ಎಲ್ಲರೂ ಆಚೆ ಬಂದ್ವಿ. ನಾನು, ಕುಶಾಲು ಮತ್ತು ತರುಣು. ಏನು ಕಾಣಿಸ್ತಾ ಇಲ್ಲಲ್ವಾ? ಏನು ಕಾಣಿಸ್ತಾ ಇಲ್ಲ, ಬಟ್ ಕಾಣಿಸೋದ್ರಲ್ಲಿ ನೋಡೋಣ. ಇಲ್ಲಿ ಪರವಾಗಿಲ್ಲ, ಇರ್ಲಿ ಬರ. ನೋಡ್ರಿ ಪಾಪ ತರುಣ್ ನೋಡ್ರಿ ಎಷ್ಟು ಕಲರ್ ಕಾಣಿಸ್ತಾ ಅವ್ನ ಕತ್ಲಲ್ಲಿ. ಅದು ಅವ್ನ ಕಲರ್ ಅಂದರೆ ನೋಡ್ರಿ. ಓಕೆನಾ? ಸರಿ, ಇವಾಗ ಆಚೆ ಬಂದಿದ್ದೀವಿ, ಎಂಜಾಯ್ ಮಾಡ್ಬಿಟ್ಟು ನೋಡೋಣ. ಎಷ್ಟು 10 ಗಂಟೆ ಆಗೈತೆ. 10 ಗಂಟೆಗೆ ನಾವು ಇರೋದು ಬಂದು ಟಾಪ್ ಫ್ಲೋರಲ್ಲಿ. ನನ್ನ ಕೆಳಗಡೆ ರೂಮಲ್ಲಿ ನನ್ನ ಜೂನಿಯರ್ ಒಬ್ಬ ಅವ್ನು ಫೇಕ್ ಕಾಲ್ಸ್ ಮಾಡ್ತಾಯಿದ್ದೀವಿ ವೆಬ್ಸೈಟಲ್ಲಿ. ಎಷ್ಟು ಇದು ನಂಬರ್ ತೋರಿಸ್ಬಿಡ, ನಂಬರ್ ತೋರಿಸ್ಬಿಡ ನೋಡ್ರಿ. ಆಲ್ರೆಡಿ ಫೇಕ್ ಕಾಲ್ ಸ್ಟಾರ್ಟ್ ಆಗೈತೆ, ಹೋಗ್ತೈತೆ ಆಲ್ರೆಡಿ ಫೇಕ್ ಕಾಲ್ಸು. ಕೆಳಗಡೆ ಹೋಗಿ ನೋಡೋಣ ಏನು ಮಾಡ್ತಾನಂತ. ಆಲ್ರೆಡಿ ಫೇಕ್ ಕಾಲ್ಸ್ ಬರ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಹೋಗಿ ನೋಡೋಣ. ಬನ್ನಿ ನೋಡ್ರಿ, ಚಂದ್ರನ ಫುಟ್ಬಾಲ್ ನೋಡ್ಕೊಂಡವ್ರೆ. ಹೋಗ್ಬಿಟ್ಟು ಮಾಡೋಣ. ಫುಲ್ ಎಕ್ಸೈಟ್ ಆಗಿದ್ದೀವಿ ಗೈಸ್. ಯಾಕಂದರೆ ಯಾವತ್ತೂ ಆ ಥರ ಮಾಡಿಲ್ಲ, ಫಸ್ಟ್ ಟೈಮ್ ಹಾಕಿರೋದು ಆಲ್ ಫ್ರ್ಯಾಂಕ್ ಅಂತ. ಸುಮ್ಮನೆ ನಾವೇನು ನಮ್ಮ ಮೇಲೆ ಬಾರೋ ಹಿಡಿತೀವಿ ಇದೆ, ಸ್ವಲ್ಪ ಹೆಲ್ಪ್ ಮಾಡಬಾರೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇ ಹೋಗ್ಬಿಟ್ಟಿದ್ದ ಪ್ಯಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನಾಗುತ್ತೆ ನೋಡೋಣ ಬನ್ನಿ. ಎಷ್ಟು ಚೆನ್ನ ಮಗ ಮಕ್ಕಳು ಮಾಲ ಇದೆ. ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಅಪ್ಪ ಗೈಸ್ ಹಿಂಗೆ ಮಾಡ್ತಿದ್ರು ಅಂತ ನಾನೇ ಶಾಕ್ ಆಗೋದೆ ಗೈಸ್. ಯಾವ ಕಾಲ ಹೋಗಿಲ್ಲ, ಪ್ರ್ಯಾಂಕ್ ಪ್ರ್ಯಾಂಕ್ ಆಗಿಲ್ಲ ಗೈಸ್. ಯಾವುದೋ ಫೇಕ್ ಅಪ್ಲಿಕೇಶನು, ಯಾರೂ ಪ್ರ್ಯಾಂಕ್ ಆಗಿಲ್ಲ. ಛೇ, ನೆಕ್ಸ್ಟ್ ಟೈಮ್ ಯಾವನ ಬೇರೆ ಅಪ್ಲಿಕೇಶನ್ ಹಾಕಿ ಪ್ರ್ಯಾಂಕ್ ಮಾಡೋಣ. ಓಕೆನಾ? ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.